ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾನಿವತ್ತು ಕೋಟಿಲಿಂಗೇಶ್ವರನ ದರ್ಶನಕ್ಕಾಗಿ ಹೋಗ್ತಾ ಇದ್ದೀನಿ. ಹೋಗ್ತಾ ನಿಮ್ಮನ್ನು ಜೊತೆಲಿ ಕರ್ಕೊ ಹೋಗಬೇಕು ಅನ್ನಿಸ್ತು, ಹಾಗಾಗಿ ತೋರಿಸ್ತಿದ್ದೀನಿ. ನೋಡಿ, ಎಂಟ್ರೆನ್ಸಿಂದ ತೋರಿಸ್ತಿದ್ದೀನಿ. ಎಂಟ್ರೆನ್ಸಲ್ಲೇ ಈ ರೀತಿ ಶುರುವಾಗಿದೆ. ಹಬ್ಬ ಕಣ್ಣೇ ಸಾಕಾಗಲ್ಲ ಸ್ನೇಹಿತರೆ, ಅಷ್ಟು ಸುಂದರವಾಗಿದೆ ದೇವಸ್ಥಾನ ಅಂತೂ. ಎಲ್ಲಿ ನೋಡಿದ್ರೂ ಶಿವಲಿಂಗ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು, ಎಲ್ಲಿ ನೋಡಿದ್ರೂ ಈಶ್ವರನ ಶಿವಲಿಂಗನೇ ಕಾಣಿಸ್ತಿದೆ. ಪೂರ್ತಿ ವಿಡಿಯೋನ ನೋಡಿ, ನಿಮಗೂ ಸಹ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಕಾರ್ತಿಕ ಸೋಮವಾರದಲ್ಲಿ ಇಲ್ಲಿ ಹೋಗಿ ಬರಬೇಕು ಅನ್ನೋದು ನನ್ನ ಒಂದು 2-3 ವರ್ಷದಿಂದ ಅಂದ್ಕೊಳ್ತಿದ್ವಿ ಸ್ನೇಹಿತರೆ, ನಾವಿಲ್ಲಿ ಹೋಗಬೇಕು ಅಂತೇಳಿ. ಫೈನಲಿ ಇವತ್ತು ನಮಗೆ ಟೈಮ್ ಆಯಿತು ಅನಿಸುತ್ತೆ. ಇಲ್ಲೇ ಅಷ್ಟೇ, ನಾವು ಹೋಗಬೇಕು ಅಂದ್ಕೊಂಡಿದ್ದ ತಕ್ಷಣ ಖಂಡಿತ ಹೋಗೋಕ್ಕಾಗಲ್ಲ. ದೇವರ ಸನ್ನಿಧಿಗಾದ್ರೂ ಅಷ್ಟೇ, ಆ ದೇವರು ನನ್ನ ದರ್ಶನನ ಯಾವಾಗ ಕೊಡಬೇಕು ಅಂದ್ಕೊಳ್ತಾನೋ ಆವಾಗಲೇ ನಾವು ಹೋಗೋಕ್ಕಾಗೋದು. ಸುಮಾರು 2 ವರ್ಷ 3 ವರ್ಷದಿಂದ ಅಂದ್ಕೊಳ್ತಿದ್ದೆ. ನಾ ಅಕ್ಕನ ಹತ್ರನೂ ಹೇಳಿದ್ದೆ, ಅವರು ಕರ್ಕೊಂಡು ಬಂದರು. ಇದು ಬಂದು ದೇವಸ್ಥಾನದ ಒಳಗಡೆ ಇದೆ, ಲಿಂಗದ ಮರ, ಲಿಂಗದ ಹೂವು. ಇದು ನಮ್ಮೂರ ಹತ್ರನೂ ಇದೆ. ನಾನು ಆಲ್ರೆಡಿ ಹೂವು ಯಾವ ಥರ ಬರುತ್ತೆ ಅಂತೆಲ್ಲ ತೋರಿಸಿದ್ದೀನಿ, ನಮ್ಮ ವಿಡಿಯೋಲ್ಲಿ ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ. ನೋಡಲಿಲ್ಲ ಅಂದರೆ ನೋಡಿ. ಇಲ್ಲೇ ಇರೋ ದೇವರೇ ಇಲ್ಲ, ಪ್ರತಿಯೊಂದು ದೇವರಿದೆ. ಅಂದರೆ ದೇವಸ್ಥಾನದ ಒಳಗಡೆ ಎಲ್ಲ ಫೋಟೋ ತೆಗಿಯೋಕ್ಕೆ, ವಿಡಿಯೋ ಮಾಡೋಕ್ಕೆ ಅವರು ಬಿಡಲಿಲ್ಲ. ದೇವಸ್ಥಾನದ ಒಳಗಡೆ ಎಲ್ಲ ಫೋಟೋ ತೆಗೆದಿಲ್ಲ. ಪ್ರತಿಯೊಂದು ದೇವರು ಇಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದು ಸ್ಥಳಕ್ಕೆ ಹೋದರೆ ಸಾಕಪ್ಪ, ಯಾವ ದೇವಸ್ಥಾನಕ್ಕೂ ಎಲ್ಲೂ ಹೋಗೋದೇ ಬೇಡ ಅನ್ನೋದು ರೀತಿ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ದೇವರು ಇದೆ ಇಲ್ಲಿ. ಬ್ರಹ್ಮ, ಮಹೇಶ್ವರ, ವಿಷ್ಣು, ವೆಂಕಟರಮಣ ಸ್ವಾಮಿ, ಲಕ್ಷ್ಮಿ, ಪ್ರತಿಯೊಂದು ದೇವರು. ಈ ಥರ ದೇವಸ್ಥಾನದಲ್ಲಿ ಈ ದೇವರಿದೆ, ಈ ದೇವರಿಲ್ಲ ಅಂತಲೇ ಹೇಳೋಕ್ಕಾಗೋದಿಲ್ಲ. ಅಷ್ಟು ದೇವರುಗಳಿದೆ, ಅಷ್ಟು ದೇವಸ್ಥಾನಗಳಿದೆ ಒಳಗಡೆ. ಚಿಕ್ಕದಾಗಿ, ಚಿಕ್ಕದು ಅಂದರೆ ತೀರಾ ಚಿಕ್ಕದು ಅಲ್ಲ, ಮೀಡಿಯಮ್ಮಾಗಿದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಲಿಂಗಗಳನ್ನ ಮಾತ್ರ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅವೈಲೇಬಲ್ ಇತ್ತು. ಅಲ್ಲಿ ಗರ್ಭಗುಡಿಗಳಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವರು. ದರ್ಶನ ಮಾಡಿ ಬರೀ ಮಂಗಳಾರತಿ ತೊಗೊಂಡ್ಬಂದ್ವಿ ಅಷ್ಟೇ. ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರೂ ಶಿವಲಿಂಗನೇ ಕಾಣಿಸುತ್ತೆ. ಮತ್ತು ಇಲ್ಲಿ ಏನಾದರೂ ಅರಸ್ಕೊಂಡು ಹರಕೆ ಈಡೇರಿರೋರು ಸಹ ಈ ರೀತಿ ಶಿವಲಿಂಗನ ಮಾಡಿಸಿ ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರ ಹೆಸರುಗಳನ್ನು ಸಹ ಅಲ್ಲಿ ಹಾಕಿದ್ದಾರೆ. ನಾನು ಅದನ್ನೆಲ್ಲ ಓದಿದೆ, ಬಟ್ ವಿಡಿಯೋ ಅಂತ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಓಡಾಡೋಷ್ಟರಲ್ಲಿ ಸಾಕಾಯ್ತಪ್ಪ ಅನ್ನೋಷ್ಟು ಇದೆ. ಮತ್ತು ಇಲ್ಲಿ 108 ಅಡಿ ಏನೋ ಶಿವಲಿಂಗ ಒಂದೇ ಇದೆ. ಇನ್ನು ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ ಜೈನ್ ಕಟ್ಟಿದೆ ಸ್ನೇಹಿತರೆ, ಎಷ್ಟು ದೊಡ್ಡದಾಗಿ ಕಟ್ಟಿದೆ ಅಂತ ಅನ್ನಿಸ್ತೀರಾ? ಕಾಣಿಸ್ತಿರ್ಬೋದು ನಿಮಗೆ, ನಾನೀಗ ತೋರಿಸ್ದೆ ಅದನ್ನು. ಒಂದು ಸ್ವಲ್ಪ ಝೂಮ್ ಹಾಕಿ ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ ಹೇಗೆ ಕಾಣ್ತಿದೆ ಅಂತ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂತ. ಶಿವಲಿಂಗಕ್ಕೇ ಕಟ್ಕೊಂಡಿದೆ. ಈ ಶಿವಲಿಂಗ ಬಂದು 108 ಅಡಿ ಇದೆ. ಮತ್ತು ಎದುರುಗಡೆ ನಂದಿನೂ ಅಷ್ಟೇ, ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಆಸಮ್ ಆಗಿದೆ ದೇವಸ್ಥಾನ ಮಾತ್ರ. ಜನನೂ ತುಂಬ ಜನ ಇದ್ದಾರೆ ಸ್ನೇಹಿತರೆ. ನಾವು ಸೋಮವಾರ ಹೋದರೆ ಜನ ರಶ್ ಆಗ್ತಾರೆ ಅಂತ ಭಾನುವಾರ ಹೋಗಿದ್ವಿ. ಭಾನುವಾರನೂ ಸಹ ತುಂಬ ಜನ ಇದ್ದರು. ದೇವಸ್ಥಾನಗಳಲ್ಲಿ ಆಲ್ಮೋಸ್ಟ್ ತುಂಬ ಜನ ಇದ್ದಾರೆ. ನಾವು ಬೆಳಗ್ಗೆ 10 ಗಂಟೆಗೆಲ್ಲ ದೇವಸ್ಥಾನದಲ್ಲಿ ಇದ್ವಿ.
ಹಾಗಾಗಿ ಆವಾಗಲೂ ಅಷ್ಟು ಜನ ಇದ್ದಾರೆ. ಇನ್ನು ದೇವಸ್ಥಾನದಲ್ಲಿ ಇರೋ ಜನ ತುಂಬ ಜನ ಇದ್ದಾರೆ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದೆಲ್ಲ ಸುತ್ತಕೊಂಡು ಹೋಗಬೇಕು. ಎಂಟ್ರೆನ್ಸೇ ಎಲ್ಲ ದೇವಸ್ಥಾನಗಳು ಸಿಗ್ತವೆ. ಆದಮೇಲೆ ಒಂದರಂತೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಲಿಂಗಗಳನ್ನು ನೋಡ್ತಾ ಹೋಗೋದು. ದೇವಸ್ಥಾನಗಳೊಳಗಡೆ ಫೋಟೋ ತೆಗಿಯೋಕ್ಕೆ ಬಿಡದೇ ಇರೋ ಕಾರಣ ನಾನು ದರ್ಶನ ಮಾಡಬೇಕಾದ್ರೆ ಫೋಟೋ ತೆಗೆದಿಲ್ಲ. ಹೊರಗಡೆ ಏನು ಲಿಂಗಗಳನ್ನ ನಾವು ನೋಡಬೇಕಾದ್ರೆ ಎಂಟ್ರೆನ್ಸಿಂದನೂ ಅಷ್ಟೇ, ಎಂಟ್ರೆನ್ಸ್ ಬರೋಷ್ಟರಲ್ಲೇ ಶಿವಲಿಂಗಗಳು ಪ್ರತಿಷ್ಠಾಪನೆ ಆಗಿದ್ದಾವೆ. ಅಲ್ಲಿಂದ ಈ ಕಡೆಗೆ ಬಂದರೆ ಇದು ಇನ್ನೊಂದು ಭಾಗ ನೋಡಿ. ಇಲ್ಲಿನೂ ಅಷ್ಟೇ ಸುಮಾರು ಒಂದು 60 ಅಡಿಗೂ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಶಿವಲಿಂಗ. ಆ ಕಡೆ ಈ ಕಡೆ ಆನೆ ಇಟ್ಟಿದ್ದಾರೆ. ಇದು ಸಹ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಹರಕೆ ಇರೋರು ಅಭಿಷೇಕ ಮಾಡಬೇಕು ಅಂದ್ಕೊಂಡಿರೋರೆಲ್ಲ ಹಾಲು ತುಪ್ಪ ಎಲ್ಲ ತೊಗೊಂಬಂದು ಅಭಿಷೇಕ ಮಾಡಿ ತಾವೇ ಪೂಜೆ ಮಾಡ್ಕೊಳ್ತಿದ್ದಾರೆ ಲಿಂಗಗಳಿಗೆ. ಇಲ್ಲಿ ಒಳಗಡೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಕೊಡ್ತಾರೆ ಅಷ್ಟೇ. ಈ ಥರ ಎಲ್ಲ ಏನಾದರೂ ಮಾಡಬೇಕು ಅಂದರೆ ನಾವೇ ಮಾಡ್ಕೋಬೇಕಾಗುತ್ತೆ ಆಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.